ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಯಾವುದೇ ತರಹದ ವೆಡ್ಡಿಂಗ್ ವಿಡಿಯೋಗಳು ಮಾಡ್ತಾ ಇಲ್ಲ. ಹಲೈಟ್ ಮೋಷನ್ಗೆ ಕನ್ನಡ ಫಾಂಟ್ ನುಡಿ ಫಾಂಟ್ಗಳನ್ನ ಆ್ಯಡ್ ಹೇಗೆ ಮಾಡಬೇಕು ಮತ್ತು ಫಾಂಟ್ಗಳು ಎಲ್ಲಿ ಸಿಗ್ತವೆ ಅಂತ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ಥರ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕನ್ನಡ ಫಾಂಟ್ ಅಂತ. ಕನ್ನಡ ಫಾಂಟ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನುಡಿ ಅಂತಿದೆ ನೋಡಿ, ನುಡಿ ಫಾಂಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರುವಂತ ಫಾಂಟ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫ್ರೀ ಫಾಂಟ್ ಸಿಗ್ತವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ನುಡಿ 02K ಬೋಲ್ಡ್ ಅಂತಿದೆ. ಇನ್ನು ಸ್ಕ್ರಾಲ್ ಅಪ್ ಮಾಡಿದರೆ ಇನ್ನು ಬೇರೆ ಬೇರೆ ತರಹದ ನೋಡಿ, ಇದೇನೆ ನಾನು ನುಡಿ 09 ಅಂತಿದೆ ನೋಡಿ K, ಅದನ್ನ ಇವಾಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಡೌನ್ಲೋಡ್ ಆಪ್ಷನ್ ಬಂತು. ಇಲ್ಲೊಂದು ಇಂಟು ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ತರ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಅಲೈಟ್ ಮೋಷನ್ ಬನ್ನಿ. ಅಲೈಟ್ ಮೋಷನ್ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ತರಹದ ಒಂದು ನೀವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೋಡ್ ಅಂತಿದೆ ನೋಡಿ, ಇಲ್ಲಿ ರೋಬೋಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂ ಫಾಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇದು 3 ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಪಾರ್ಟೆಂಟ್ ಫಾಂಟ್ ಅಂತ ಇದೆ ನೋಡಿ, ಇಂಪೋರ್ಟ್ ಫಾಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಫಾಂಟ್ ನ ಇಲ್ಲಿ ನೋಡಿ 0.9 ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಬಂದು ನುಡಿಗೆ ಆಡ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಡ್ ಆಗಿರೋದು ನಿಮಗೆ 09 ಇರೋ ನುಡಿ ಫಾಂಟ್ ನ ತೋರಿಸ್ತೀನಿ. ನೋಡ್ತಾ ಇರಿ. ಹಿಂಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಹೋಗಿ ನಾನು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕನ್ನಡ ಫಾಂಟ್ಗಳನ್ನ ಆಡ್ ಮಾಡಿದ್ದೀನಿ ನೋಡಿ. ಇಲ್ಲಿದೆ ನೋಡಿ, ಈ ತರ ಕನ್ನಡ ಫಾಂಟ್. ಈ ಕನ್ನಡ ಫಾಂಟ್ ನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ನೊಂದ್ಸರಿ ನೋಡಿ. ಇವಾಗ ವಿಡಿಯೋ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಶಂಕ ಅನ್ನೋ ವೆಬ್ಸೈಟ್, ಅರವಿಂದ ಶಂಕ ಅಂತ ಹೊಡೆಯಿರಿ, ಶಂಕ ಅಂತರ ಹೊಡೆಯಿರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಏನಾದರೂ ಇಲ್ಲಿ ಬರ್ಕೊಳ್ಳಿ. ನೋಡಿ, ಇಲ್ಲಿ ಕನ್ನಡದಲ್ಲಿ ಹೆಸರುಗಳು ಸುಮ್ಮನೆ ಡೆಮೋ ಬರ್ಕೋತಾ ಇದ್ದೀನಿ. ಕನ್ನಡದಲ್ಲಿ ಬರ್ಕೊಂಡ್ರೆ ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ಬನ್ನಿ. ಅಲೈಟ್ ಮೋಷನ್ ಬಂದು ಇಲ್ಲಿ ಟೆಕ್ಸ್ಟ್ ನ ತಗೊಂಡು ಟೆಕ್ಸ್ಟ್ ಮೇಲೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೋಡಿದ್ರಲ್ಲ, ಇಲ್ಲಿ ಫಾಂಟ್ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನಾ ತರದ ಫಾಂಟ್ಗಳನ್ನ ನಾನು ಆಡ್ ಮಾಡಿದ್ದೀನಿ. ನೋಡಿ, 27E ಅಂತ ಇದೆ ನೋಡಿ, ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ 09 ಅಂತ ಇದೆ, 09K ಅಂತ ಇದೆ ನೋಡಿ, ಆ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಇದೆ ನೋಡಿ, ಆ ಕಲರ್ ನ ಚೂಸ್ ಮಾಡ್ಕೊಂಡು ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ತರ ಕಲರ್ ನ ಚೂಸ್ ಮಾಡ್ಕೊಂಡು ನಿಮ್ಗೆ ಸೈಜ್ ಯಾವ ತರ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ತರ ಸೈಜ್ ಸಿಗುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ಲ, ಈ ತರ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕನ್ನಡ ಹೆಸರುಗಳು ಅಂತ ಟೈಪ್ ಮಾಡಿದ್ದೀನಿ. ಈ ತರ ಕನ್ನಡ ಫಾಂಟ್ಗಳು ಆಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಈ ಚಾನಲ್ ಇಷ್ಟ ಆದ್ರೆ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಇಂಪೋರ್ಟ್ ಮಾಡೋದು ನಿಮ್ಗೆ ಮೊದಲು ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ